ನಮ್ಮ 2025-26ನೇ ಸಾಲಿನ ಆಯವ್ಯಯದಲ್ಲಿ ಸರ್ವಧರ್ಮ ಸಂಸತ್ ಎನ್ನುವ ಘೋಷಣೆಯ ಮಾಡುವ ಮುಖಾಂತರ ಬಸವ ಮಂಟಪ ಬಸವಾದಿ ಶರಣರ ಈ ವೈಭವ ಸಮಾರಂಭವನ್ನ ನೆರವೇರಬೇಕು ಅನ್ನೋದನ್ನ ಅವರ ಮನದಾಳದ ಇಚ್ಛೆಯಂತೆ ಈ ಒಂದು ಪವಿತ್ರವಾದ ಸಮಾರಂಭವನ್ನ ಆ ಬಸವಾದಿ ಶರಣರ ವೈಭವೀಕರಿಸಿ ಈ ಸಮಾರಂಭವನ್ನ ಇವತ್ತು ಇಲ್ಲಿ ಆದೇಶಿಸಿ ಈ ಭವ್ಯ ಸಮಾರಂಭದಲ್ಲಿ ತಮಗೆಲ್ಲರಿಗೂ ಸಾಕ್ಷಿಯಾಗೋದಕ್ಕೆ ಬಸವಾದಿ ಶರಣರಿಗೆ ಬಸವಾದಿ ಪ್ರಮುಖರಿಗೆ ಅನುಯಾಯಿಗಳಿಗೆ ಇವತ್ತು ಅಭಿ ಸೈಡ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಅವರಿಗೆ ಒಂದು ಗೌರವವನ್ನು ಸಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡೋದಕ್ಕೆ ನಮಗೆಲ್ಲರಿಗೂ ಪ್ರೇರಣೆ ನೀಡಿರುವಂತಹ ನಿಮ್ಮೆಲ್ಲರ ನೆಚ್ಚಿನ ಘನ ಸರ್ಕಾರದ ಮುಖ್ಯಮಂತ್ರಿಗಳು, ಭಾಗ್ಯಗಳನ್ನು ಕೊಟ್ಟಂತ ಭಾಗ್ಯ ವಿಧಾತ, ಸರ್ವ ಜನಾಂಗಕ್ಕೆ ಇವತ್ತು ನ್ಯಾಯವನ್ನ ಕೊಟ್ಟು ಬಸವ ಜಯಂತಿಯಂದೇ ಮುಖ್ಯಮಂತ್ರಿಯಾಗಿ ಪ್ರಥಮ ಬಾರಿಗೆ ಅವರ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದಂತಹ ನಮ್ಮೆಲ್ಲರ ಹೆಮ್ಮೆ ನಾಯಕರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಮತ್ತೊಮ್ಮೆ ಈ ವೇದಿಕೆ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ಸಹಕರಿಸಿ ನಮ್ಮೊಡನೆ ಇದ್ದಂತ ನಮ್ಮ ಘನ ಸರ್ಕಾರದ ಸಚಿವರು, ಆತ್ಮೀಯ ಸ್ನೇಹಿತರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು, ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಸನ್ಮಾನ್ಯ ಶಿವರಾಜ್ ತಂಗಡಿ ಅವರೇ, ನಮ್ಮ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ಆತ್ಮೀಯರಾದಂತಹ ಆರ್.ಬಿ. ತಿಮ್ಮಾಪುರ್ ಅವರೇ, ನಮ್ಮ ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು, ಬೃಹತ್ ಕೈಗಾರಿಕೆ ಘನ ಸರ್ಕಾರದ ಸಚಿವರಾದಂತಹ ಸನ್ಮಾನ್ಯ ಎಂ.ಬಿ. ಪಾಟೀಲ್ ಸಾಹೇಬ್ರೆ, ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ಆತ್ಮೀಯರಾದಂತಹ ನಮ್ಮ ಬಾಗಲಕೋಟೆ ನಗರದ ಮತಕ್ಷೇತ್ರವಾದಂತಹ ಸನ್ಮಾನ್ಯ ಎಚ್.ವೈ. ಮೇಟಿ ಸಾಹೇಬ್ರೆ, ಹಾಗೂ ನಮ್ಮ ಬೀಳಗಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು, ಹಿರಿಯರು, ಮಾರ್ಗದರ್ಶಕರು ಆದಂತಹ ಸನ್ಮಾನ್ಯ ಜೆ.ಟಿ. ಪಾಟೀಲ್ ಸಾಹೇಬ್ರೆ, ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ವಿಶೇಷ ಪ್ರಶಸ್ತಿ ಪುರಸ್ಕೃತರಾದಂತಹ ಹಿರಿಯರಾದಂತಹ ಎಸ್.ಆರ್. ಗುಂಜಳ ಸಾಹೇಬ್ರೆ, ಹಾಗೂ ನಮ್ಮ ಇಲಾಖೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಎಲ್ಲ ಅಧಿಕಾರಿಗಳೇ, ನಮ್ಮ ಜಿಲ್ಲಾ ಅಧಿಕಾರಿಗಳೇ, ನಮ್ಮ ಕೂಡಲ ಸಂಘ ಅಭಿವೃದ್ಧಿ ಪ್ರಾಧಿಕಾರದ ಎಲ್ಲ ಆಯುಕ್ತರೇ, ಎಲ್ಲ ಅಧಿಕಾರಿಗಳೇ, ಮತ್ತು ವಿಶೇಷವಾಗಿ ನಿನ್ನೆ ದಿವಸ ಏನೋ ವಿಚಾರಗೋಷ್ಠಿಯನ್ನು ನಡೆಸಿ ಸುಮಾರು 4 ಗೋಷ್ಠಿಗಳನ್ನ ಇದೇ ಮಂಟಪದಲ್ಲಿ ಇವತ್ತು ನಿಮಗೆ ಎಲ್ಲರಿಗೂ ಉಣಬಡಿಸಿರುವಂತಹ ನಮ್ಮ ನಾಡಿನ ಹೆಸರಾಂತ ವಿದ್ವಾಂಸರೇ, ಸಾಹಿತಿಗಳೇ, ಹಾಗೂ ಉಪಸ್ಥಿತಿರುವಂತಹ ಎಲ್ಲ ಗಣ್ಯಮಾನ್ಯರೇ, ಈ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ನಾಡಿನ ಮೂಲೆ ಮೂಲೆಯಿಂದ ಆಗಮಿಸಿರುವಂತಹ ಬಸವಾದಿ ಶರಣರೇ, ಹಾಗೂ ಗುರು ಹಿರಿಯರೇ, ತಾಯಂದಿರೇ, ಯುವ ಮಿತ್ರರೇ, ಮಾಧ್ಯಮದ ಸ್ನೇಹಿತರೇ, ಎಲ್ಲರಿಗೂ ನನ್ನ ಶರಣು ಶರಣಾರ್ಥಿಗಳು. ವಿಶ್ವಗುರು ಅಣ್ಣ ಬಸವಣ್ಣನವರಿಗೆ ಊಟ ಆಗೈತಿಲ್ಲ, ಹೊಟ್ಟೆ ಸರಿ. ವಿಶ್ವಗುರು ಅಣ್ಣ ಬಸವಣ್ಣನವರಿಗೆ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ.